ಕುಂತ್ರು ಅಮೋರ, ನಿಂತರು ಅಮೋರ, ಎಲ್ಲಿ ಹೋದ್ರು ಅಮೋರ, ಕಿಚನಲ್ಲಿ ಹೋದ್ರು ಅಮೋರ, ವಾಶ್ರೂಮ್ಗೆ ಹೋದ್ರು ಅಮೋರ, ಮಲ್ಕೊಂಡ್ರು ಅಮೋರ. ಇದೀಗ ಫುಲ್ ಟ್ರೆಂಡಿಂಗ್ನಲ್ಲಿದೆ ಪಾರ್ಟ್ನರ್ ಸಿನಿಮಾದ ಅಮೋರ ಸಾಂಗ್. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಬಹಳ ದಿನಗಳ ಬಳಿಕ ಒಂದು ಅದ್ಭುತವಾದ ಹಾಡನ್ನು ಕೇಳಿದ್ದೀವಿ ಅಂತೇಳಿ ನಮಗೂ ಕೂಡ ಖುಷಿ ಆಗ್ತಾ ಇದೆ. ನನ್ನ ಜೊತೆ ಇದೀಗ ಪಾರ್ಟ್ನರ್ ಸಿನಿಮಾದ ಹೀರೋ, ನಮ್ಮೆಲ್ಲರ ಪ್ರೀತಿಯ ಅಜಯ್ ರಾವ್ ಸರ್ ಇದ್ದಾರೆ. ಟ್ರೆಂಡಿಂಗ್ ನಲ್ಲಿರುವಂಥ ಸಾಂಗ್ನ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಫೈನ್, ಸೂಪರ್. ಸರ್ ಎಲ್ಲಿ ಹೋದರೂ ಕೂಡ ಇದೀಗ ಅಮೋರ ಅಮೋರ ಅನ್ನೋದು ಹಾಡು ಕಿವಿ ಕೇಳ್ತಾ ಇದೆ. ನಾವು ಕೂಡ ಎಗೇನ್ ಆ್ಯಂಡ್ ಅಗೇನ್ ಹಾಕಿ ಕೇಳಿದ್ದು. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಜನ ಕೂಡ ದೊಡ್ಡ ಮಟ್ಟದಲ್ಲಿ ಈ ಹಾಡನ್ನು ಸ್ವೀಕರಿಸಿದ್ದಾರೆ. ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಅಂದರೆ ತುಂಬ ಖುಷಿ ಇದೆ. ಮುಂಚೆನೇ ನಾವು ಅಂದರೆ ಈ ಥರದ್ದೊಂದು ಸಕ್ಸಸ್ ಕೊಡಬೇಕು, ಈ ಥರದ್ದೊಂದು ಟ್ರೆಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದನೇ ತುಂಬ ವರ್ಕ್ ಮಾಡಿದ್ದೀವಿ. ಲೈಕ್ ಮ್ಯೂಸಿಷಿಯನ್ ಜೊತೆಗೆ ಆಗಿರ್ಬೋದು, ಲಿರಿಸಿಸ್ಟ್ ಜೊತೆಗೆ ಆಗಿರ್ಬೋದು, ಕೊರಿಯೋಗ್ರಾಫರ್ ಜೊತೆಗೆ, DOP ಜೊತೆಗೆ, ಕಾಸ್ಟ್ಯೂಮ್ ಡಿಸೈನರ್ ಜೊತೆಗೆ, ಆ್ಯಂಡ್ ಲೊಕೇಶನ್ಸ್ ವೈಸ್ ಎಲ್ಲನೂ ಪ್ರೊಡ್ಯೂಸರ್ ಜೊತೆಗೆ. ಸೊ ಇದೊಂದು ವೈರಲ್ ಟ್ರೆಂಡಿಂಗ್ ಸಾಂಗ್ ತರಲೇಬೇಕು ಅನ್ನೋದು. ಆ್ಯಂಡ್ ಹಿಸ್ಟ್ರಿನಲ್ಲಿ ನಂದು ಎಲ್ಲ ಸಕ್ಸಸ್ಫುಲ್ ಸಿನಿಮಾದು ಒಂದು ಮೇಯ್ನ್ ರೀಸನ್ ಹುಡುಕ್ತಾ ಹೋದರೆ ಹಾಡು ಹಿಟ್ ಆಗಿರೋದ್ರಿಂದ ತುಂಬ ದೊಡ್ಡ ಒಂದು ಕಾರಣ ಆಗಿದೆ ಸಿನಿಮಾ, ಅಂದರೆ ಜನ ಬಂದು ಸಿನಿಮಾ ನೋಡೋದಕ್ಕೆ. ಸೊ ನನ್ನ ಈ ಸ್ಟ್ರೆಂತ್ ಮೇಲೆ ವರ್ಕ್ ಮಾಡಬೇಕು ಅಂತ ತುಂಬ ಶ್ರದ್ಧೆ ನಿಷ್ಠೆಯಿಂದ ಆ್ಯಂಡ್ ವಿತ್ ವೆರಿ ಡಿಸಿಸಿವ್ ಮೈಂಡ್ ಈ ಥರದ್ದೊಂದು ಹಾಡು ಕೊಡಬೇಕಂತ ವರ್ಕ್ ಮಾಡಿದ್ವಿ. ಆ್ಯಂಡ್ ಅಫ್ಕೋರ್ಸ್ ಅದ್ರದ್ದು ರಿಸಲ್ಟ್ ಇವತ್ತು ತೋರಿಸ್ತಾ ಇದೆ. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ನನಗೆ. ಸರ್, ಕಾಲಲ್ಲಿ ಮೂಳೆ ಇದೆಯಾ ಅಥವಾ ಸ್ಪ್ರಿಂಗ್ ಏನಾದರೂ ಇದೆಯಾ ಅಂತ ಹೇಳಿ? ಅಂದರೆ ಮೂಳೆ ಇದೆ, ಬಟ್ ಅದು ಸ್ವಲ್ಪ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡು ಅದೊಂಥರ ಬೇರೆ ಟೆಕ್ನಾಲಜಿ, ಸ್ಪ್ರಿಂಗ್ ಎಲ್ಲ ಹಿಂಗೆ ಆಗುತ್ತಲ್ಲ ಆ ಥರದ್ದು ರೀಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ ಸರ್. ಏನು ಸ್ಪ್ರಿಂಗೇ ಇದ್ದಂಗಿದೆ ಇಬ್ಬರು ಕಾಲಗಳಲ್ಲಿ, ಅದಕ್ಕೆ ಕೇಳಿದೆ ನಾನು. ಸೊ ಆ ಸ್ಟೆಪ್ಪನ್ನು ಕೂಡ ಜನ ಇಷ್ಟಪಟ್ಟಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಕೂಡ ಬೇಜಾನ್ ಆಗ್ತಾ ಇದೆ. ಸೊ ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡಿಕೊಂಡು ಹೇಳೋದಾದರೆ ಥ್ಯಾಂಕ್ಸ್ ಟು ಮುರಳಿ ಮಾಸ್ಟರ್ ಆ್ಯಂಡ್ ನಕುಲ್. ಫಸ್ಟ್ ಪ್ಲೇಸಲ್ಲಿ ನಕುಲ್, ಬಿಕಾಸ್ ಒಂದು ಪೆಪಿ ಸಾಂಗ್, ಒಂದು ಡ್ಯಾನ್ಸ್ ನಂಬರ್ ಸಾಂಗ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಕೇಳ್ತಾ ಇದ್ದಂಗೆ ಎಲ್ರಿಗೂ ಇಷ್ಟ ಆಗಂತ ಹಾಡು ಕೊಟ್ಟಿದ್ದಕ್ಕೆ. ಸೊ ಫಸ್ಟಲ್ಲಿ ಮ್ಯೂಸಿಕ್ ಏನು ಕೇಳತ್ತಲ್ಲ, ದ್ಯಾಟ್ ಕ್ರಿಯೇಟ್ಸ್ ಎವ್ರಿಥಿಂಗ್. ಅದೇ ಮದರ್ ಆಫ್ ಆಲ್ ಕ್ರಿಯೇಷನ್ಸ್. ಸೊ ನಕುಲವ್ರು ಕೊಟ್ಟಂಥ ಹಾಡು, ಅದಕ್ಕೆ ನಾವು ಓಕೆ ಈ ಥರದ್ದೊಂದು ಬ್ಯಾಕ್ ಡ್ರಾಪಲ್ಲಿ ಹಿಂಗೆ ಡಿಸೈನ್ ಮಾಡಿ ಸಾಂಗ್ ಶೂಟ್ ಮಾಡೋಣ ಅಂತ. ಆಮೇಲೆ ಮುರಳಿ ಮಾಸ್ಟರ್ ಜೊತೆ ಕೂತ್ಕೊಂಡು ಪಾಪ ಅವರು ಸುಮಾರು ಸ್ಟೆಪ್ಸ್ಗಳನ್ನ ಕಂಪೋಸ್ ಮಾಡಿದರು. ನಾವು ಮೊದಲೇ ಅವ್ರ ತಲೆ ಮೇಲೆ ಕೂದಲಿಲ್ಲ, ಅದರೊಳಗಡೆ ಕೈ ಹಾಕ್ಬಿಟ್ಟು ನಾವು ಮಾಸ್ಟರ್ ಇನ್ನೊಂದು ಮಾಡಿ ಕರೆಕ್ಟ್ ಮೋಸ್ಟ್ಲಿ ನಮ್ಮ ಜೊತೆ ವರ್ಕ್ ಮಾಡಿ ಹಂಗೆ ಆಗ್ಬಿಟ್ಟಿದ್ದಾರೆ, ಎಲ್ಲರಿಗೂ ಗೊತ್ತಿಲ್ಲ. ಬಟ್ ಮೆದುಳಿಗೆ ಅವರಿಗೆಲ್ಲ ತುಂಬ ನಾವು ಕಾಟ ಕೊಟ್ಬಿಟ್ಟಿದ್ದೀವಿ. ಮಾಸ್ಟರ್ ಇನ್ನೂ ಚೆನ್ನಾಗಿ ಬರ್ಬೇಕಂತ. ಪಾಪ ಅವ್ರು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದೆ ಎಲ್ಲ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅಫ್ಕೋರ್ಸ್ ಅಂದರೆ ನಾನಾಗಿರ್ಬೋದು, ಹೀರೋಯಿನ್ ಆಗ್ಬೋದು, ಒಳ್ಳೆ ಡ್ಯಾನ್ಸ್ ಮಾಡ್ತೀವಿ ಅಂತ ಅದು ಸೆಕೆಂಡ್ ಕ್ರೆಡಿಟ್. ಬಟ್ ಆ ಸ್ಟ್ರೆಂತ್ ಇರೋವಂಥ ಹಾಡಿದ್ದಾಗ, ಆ ಥರದ್ದೊಂದು ಕೊರಿಯೋಗ್ರಾಫರ್ಸ್ ಇದ್ದಾಗ ಅದು ನಮಗೆ ಇನ್ಸ್ಪೈರ್ ಮಾಡುತ್ತೆ ಆ ಥರ ಮಾಡೋದಕ್ಕಷ್ಟೇ. ಎಲ್ಲ ಸಿನಿಮಾದಲ್ಲೂ ಅದೇ ಎಫರ್ಟ್ ಹಾಕಿರ್ತೀವಿ, ಅದೇ ಡ್ಯಾನ್ಸ್ ಮಾಡಿರ್ತೀವಿ, ಬಟ್ ಅದು ಕೇಳೋಕ್ಕೆ ಹಂಗಿರಬೇಕು, ನೋಡೋಕ್ಕೆ ಹಂಗಿರಬೇಕು. ಸೊ ಟೆಕ್ನಿಷಿಯನ್ಸ್ ಮ್ಯಾಟರ್ಸ್ ಎಲ್ಲ. ಪ್ರೀತಿ ಅಂತ ಬಂದಾಗ ನಿಮ್ಮ ಥರ ಪ್ರೀತಿ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಪ್ರೀತಿ ಅಂದರೆ ಆ ರೀತಿ ಕಾಡ್ಬಿಡ್ತೀರಾ, ಆ ರೀತಿ ಬೇಡ್ಬಿಡ್ತೀರಾ. ಆ ಹ್ಯಾಂಗ್ ಓವರ್ನಲ್ಲಿ ನಾವು ವರ್ಷಾನುಗಟ್ಟಲೆ ಕಳೆಯೋ ರೀತಿ ನಿಮ್ಮ ಪ್ರೀತಿ ಇರುತ್ತೆ. ಯಾಕಂದರೆ ಈ ಹಿಂದೆ ಬಂದಿರುವಂಥ ಅಷ್ಟು ಸಿನಿಮಾಗಳಲ್ಲಿ ನಿಮ್ಮ ನಟನೆ ಆ ಮಟ್ಟಿಗೆ ಅದ್ಭುತವಾಗಿರುತ್ತೆ. 100% ಪಾರ್ಟ್ನರ್ ಬಗ್ಗೆ ಸಿಕ್ಕಿರೋ ಮಾಹಿತಿ ನಮಗೆ ಕೂಡ ಇದು ಕೂಡ ಒಂದು ಪ್ರೀತಿ ಸಿನಿಮಾ. ಪಾರ್ಟ್ನರ್ ಆದ ಬಳಿಕ ಹೇಗಿರಬೇಕು ಅನ್ನೋದನ್ನು ಕಾಮಿಡಿ, ಅದು ಇದು ಒಳ್ಳೆ ಸಂದೇಶದ ಮೂಲಕ ತರುವಂಥ ಒಂದು ವಿಶೇಷ ಮತ್ತು ವಿಭಿನ್ನ ಪ್ರಯತ್ನ ಅನ್ನೋದು ನಮಗೆ ಈಗಷ್ಟೇ ಸಿಕ್ಕಿರುವಂಥ ಮಾಹಿತಿ. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ ಸರ್, ಪ್ರೀತಿ ಅಲ್ಲ, ಇಲ್ಲಿವರೆಗೂ ನಮ್ಮ ಎಸ್ಪೆಷಲಿ ಇಂಡಿಯನ್ ಸಿನಿಮಾ ಗೆದ್ಕೊಂಡು ಬಂದಿರೋದೇ ನಾವು ಹ್ಯೂಮನ್ ಎಮೋಷನ್ಸ್ ಹೇಳಿದಾಗ, ಪ್ರೀತಿ ಹೇಳಿದಾಗ. ಕೋಟಿಗಟ್ಟಲೆ ಸಿನಿಮಾಗಳು ಬಂದುಬಿಟ್ಟಿದ್ದಾವೆ ಪ್ರೀತಿ ಬಗ್ಗೆ. ಬಟ್ ಅದು ನೆವರ್ ಎಂಡಿಂಗ್. ನಾಳೆ ಕೂಡ ಐ ಥಿಂಕ್ ಶಾಶ್ವತವಾಗಿ ಎಲ್ಲಿವರೆಗೂ ಸಿನಿಮಾ ಇರುತ್ತೆ, ಪ್ರೀತಿ ಅನ್ನೋದು ಅದರಲ್ಲಿ ಜೀವಂತವಾಗಿದ್ದೇ ಇರುತ್ತೆ. ಆ್ಯಂಡ್ ಪ್ರೀತಿಯಿಂದ ಸಿನಿಮಾಯಿಂದ ಪ್ರೀತಿ, ಐ ಥಿಂಕ್ ಪ್ರಪಂಚಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ನು ಕೂಡ ಕೊಟ್ಟಿದೆ ಸಿನಿಮಾ ಪ್ರೀತಿ ಬಗ್ಗೆ. ದೇವ್ರ ದಯದಿಂದ ನಂದೊಂದು ಸ್ಟ್ರೆಂತ್ ಅದು. ಕೆಲವೊಬ್ರು ಆ್ಯಕ್ಷನ್ ಹೀರೋ ಆಗಿರ್ತಾರೆ, ಕೆಲವೊಬ್ಬರು ಕಾಮಿಡಿನಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅದೇನೋ ಗೊತ್ತಿಲ್ಲ, ದೇವರು ನನಗೆ ಆ ಥರದ್ದು ಮುಖ ಕೊಟ್ಟಿದ್ದಾನೆ, ಆ ಥರದ್ದು ಎಮೋಷನ್ ಒಂದು ಸ್ಟ್ರೆಂತ್ ಕೊಟ್ಟಿದ್ದಾನೆ.
ಆ್ಯಂಡ್ ವೈಯಕ್ತಿಕವಾಗಿ ಜೀವನದಲ್ಲೂ ಕೂಡ ನಾನು ಕೆಲವೊಂದು ಸಲ ತುಂಬ ಮೌನವಾಗಿರ್ತೀನಿ, ಜಾಸ್ತಿ ಮಾತಾಡಲ್ಲ. ಬಟ್ ಒಳಗಡೆ ನಾನು ಎಮೋಷ್ನಲ್ ಪರ್ಸನ್ನೇ. ನಾನು ಪ್ರೀತಿನ ತುಂಬ ಪ್ರೀತಿನ ಪ್ರೀತಿಸೋವಂಥ ವ್ಯಕ್ತಿ ನಾನು. ನನಗೆ ಯಾರಾದರೂ ಒಂದು ಸ್ವಲ್ಪ ಪ್ರೀತಿ ಕೊಟ್ಟರೆ ನಾನು 100 ಪಟ್ಟು ಕೊಡೋವಂಥ ವ್ಯಕ್ತಿತ್ವ. ಸೊ ಹಂಗಾಗಿ ನನಗೂ ರೊಮ್ಯಾಂಟಿಕ್ ಸಿನಿಮಾಸ್ಗಳು ತುಂಬ ಇಷ್ಟ. ಬೇಸಿಕಲಿ ಐ ಆಮ್ ಎ ವೆರಿ ರೊಮ್ಯಾಂಟಿಕ್ ಪರ್ಸನ್. ಸೊ ಹಂಗಾಗಿ ಆ ಸ್ಟ್ರೆಂತಲ್ಲಿ ಅಂದರೆ ನಾವೇನು ಕೆಲವೊಂದು ಸಲ ನಿಜ ಜೀವನದಲ್ಲಿ ಏನಿರ್ತೀವಿ ಅದು ಕಂಡು ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದು ಇಟ್ಸ್ ಬ್ಲೆಸ್ಸಿಂಗ್ ಅಷ್ಟೇ. ನನಗೂ ಅದು ಗೊತ್ತಿಲ್ಲ ಇನ್ನು ಹೆಂಗೆ ಹೇಳಬೇಕಿದೆ ಅಂತ. ಅದ್ಭುತ ಜೋಡಿ ಅಂತಲೇ ಹೇಳ್ಬೋದು ನಿಮ್ಮ ಮತ್ತು ಬೃಂದಾ ಅವ್ರದ್ದು. ಸೊ ಹೇಗಿತ್ತು ಡೇ 1 ಈ ಥರ ಸಿನಿಮಾ ಶುರುವಾಗ್ತಾ ಇದೆ, ಬೃಂದಾ ಅವರು ಹೀರೋಯಿನ್ ಅಂತ ಅಂದಾಗ ಹೇಗಿತ್ತು, ಈಗ ಅವರ ವರ್ಕ್ ಸ್ಟೈಲ್, ಅವರು ಇರುವಂಥ ರೀತಿ ನೋಡಿ ಹೇಗಾಗ್ತಿದೆ ಅಂತ ಹೇಳಿ? ಅಲ್ಲ, ಇನ್ಫ್ಯಾಕ್ಟ್ ಈ ಟೀಮಿಗೆ ನಾನು ತುಂಬ ಕೇಳ್ಕೊಂಡಿದ್ದೆ ಬೃಂದಾ ಅವರೇ ಈ ಸಿನಿಮಾದಲ್ಲಿ ಇರಲಿ ಅಂತ. ಬಿಕಾಸ್ ನಾನು ಅವ್ರದ್ದು ಹಿಂದಿನ ಸಿನಿಮಾಗಳಲ್ಲಿ ನಟನೆ ನೋಡಿದ್ದೆ ನಾನು. ಆ್ಯಂಡ್ ಯಾವಾಗೋ ಒಂದು ಸಂದರ್ಭದಲ್ಲಿ ಅವ್ರು ನನ್ನ ಎದುರುಗಡೆ ಕಾಣಿಸಿದ್ರು. ಅಂದರೆ ಇಷ್ಟು ಚೆನ್ನಾಗಿರೋ ಹೀರೋಯಿನ್ ಇದ್ದಾರಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಯಾವುದಾನ ಒಂದು ಸಬ್ಜೆಕ್ಟ್, ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಬ್ಜೆಕ್ಟ್ ಬಂದಾಗ ಇವ್ರ ಜೊತೆಗೆ ಮಾಡಿದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಇತ್ತದು. ಇನ್ಫ್ಯಾಕ್ಟ್ ಯುದ್ಧಕಾಂಡಗೂ ಯೋಚನೆ ಮಾಡಿದ್ದೆ, ಬಟ್ ಅದರಲ್ಲಿ ಅಷ್ಟೊಂದು ಕ್ಯಾರಿ ಮಾಡುವಂಥ ಕ್ಯಾರೆಕ್ಟರ್ ಇರಲಿಲ್ಲ. ಬಟ್ ಈ ಸಿನಿಮಾ ಕಥೆ ಕೇಳ್ದ ನಾನು ಡೇ 1 ಅದನ್ನು ಹೇಳಿದ್ದೆ, ಬೃಂದಾ ಅವ್ರ ಜೊತೆಗೆ ಇದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಲಕ್ಕಿಲಿ ಅಂದರೆ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಅವ್ರನ್ನೇ ಆಯ್ಕೆ ಮಾಡಿದರು, ಅವರು ಒಪ್ಕೊಂಡು ಬಂದರು ಈ ಕಥೆನ. ಒಂದು ಚಿಕ್ಕದೊಂದು ಭಯ ಅನ್ನೋದು ಪ್ರತಿ ಸಿನಿಮಾದಲ್ಲೂ ಇರುತ್ತೆ. ಅಂದರೆ ಈ ಯುದ್ಧಕಾಂಡ ಬೇರೆ ಥರದ್ದು ಒಂದು ಕಥೆ, ಅಲ್ಲಿ ಪೋರ್ಟ್ರೇ ಮಾಡಬೇಕಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಬೇರೆ ಇರುತ್ತೆ. ಅಲ್ಲಿ ಎಲ್ಲೂ ಕೂಡ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಕ್ಯಾರಿ ಆಗಬೇಕಂತಿರಲ್ಲ. ಅಂದರೆ ಸಿನಾರಿಯೋನು ಟೋಟಲ್ ಡಿಫ್ರೆಂಟ್ ಇದೆ, ಅಲ್ಲಿ ಕಾನ್ಸೆಪ್ಟೇ ಬೇರೆ ಇರುತ್ತೆ. ಬಟ್ ಇಲ್ಲಿ ಹೀರೋ ಹೀರೋಯಿನ್ ಆ ಕ್ಯಾರೆಕ್ಟರ್ಗಳನ್ನ ಅರ್ಥ ಮಾಡ್ಕೊಂಡು ಅಭಿನಯಿಸಬೇಕಾಗಿರುತ್ತೆ. ಅಂದರೆ ಈಗ ನಾನು ಬೃಂದಾವ್ರನ್ನ ಅರ್ಥ ಮಾಡ್ಕೊಳ್ಳೋದಲ್ಲ, ಬೃಂದಾ ಕ್ಯಾರೆಕ್ಟರ್ ಅರ್ಥ ಮಾಡ್ಕೋಬೇಕು, ನಾನು ನನ್ನ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಬರೆದಿದ್ದು ಒಬ್ಬ ಸೂತ್ರಧಾರಿ ಇರ್ತಾನೆ, ಅವ್ರು ಹಿಂಗೆ ಕಾಣಿಸ್ಬೇಕು ಅನ್ನೋದಿರುತ್ತೆ. ಸೊ ಅದನ್ನು ನಾವು ಒಬ್ಬರು ನಮ್ಮ ಪಾತ್ರನ ಅರ್ಥ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಕೆಮಿಸ್ಟ್ರಿ ಕಾಣಿಸ್ತಾ ಇರುತ್ತೆ. ಸೊ ನಾನೇನೋ ತುಂಬ ಇನ್ವಾಲ್ವ್ ಆಗಿ ನನ್ನ ಕ್ಯಾರೆಕ್ಟರ್ನ ತುಂಬ ಜೀರ್ಣ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇವ್ರು ಹೆಂಗೆ ಮಾಡ್ಕೊಂಡಿರ್ತಾರೆ ಅನ್ನೋದು ಒಂದು ಫಿಯರ್ ಯಾವಾಗಲೂ ಇರುತ್ತೆ. ಈ ಕೆಮಿಸ್ಟ್ರಿ ರಾಧಿಕಾ ಪಂಡಿತ್ ಅವ್ರ ಜೊತೆಗೆ ಕೃಷ್ಣನ್ ಲವ್ ಸ್ಟೋರಿನಲ್ಲಿ ಎಂದೆಂದಿನಲ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಆಗಿದೆ. ಬಿಕಾಸ್ ಶಿ ಅಂಡರ್ಸ್ಟ್ಯಾಂಡ್ಸ್ ದಟ್ ದೋಸ್ ಕ್ಯಾರೆಕ್ಟರ್ಸ್ ಸೋ ವೆಲ್. ಖುಷಿಯಾಗಿದ್ದೇನೆಂದರೆ ಬೃಂದಾ ಅವ್ರು ಕೂಡ ಅಷ್ಟೇ ಪ್ರೊಫೆಷ್ನಲ್, ಅಷ್ಟೇ ಡೆಡಿಕೇಟೆಡ್ ಆಗಿ, ಸಚ್ ಎ ಚಾರ್ಮಿಂಗ್ ಆ್ಯಕ್ಟ್ರೆಸ್. ಕೆಲಸ ಮಾಡಬೇಕಾದ್ರೆ ನಮಗೆ ಖುಷಿ ಕೊಡುತ್ತೆ, ಇಷ್ಟೊಂದು ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಇಷ್ಟೊಂದು ಎನರ್ಜಿಯಿಂದ ಬರ್ತಿದ್ದಾರೆ. ನಾನು ಅವ್ರಿಗಿಂತ ಜಾಸ್ತಿ ಸಿನಿಮಾ ಮಾಡಿರ್ಬೋದು, ಬಟ್ ಪ್ರತಿ ಸಲನೂ ಒಬ್ಬರು ಇನ್ಸ್ಪೈರ್ ಮಾಡೋದಕ್ಕೆ ಒಬ್ಬರು ಇರಬೇಕು. ಸೊ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಯಾವಾಗ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗೆಲ್ಲ ನನಗೂ ಒಂದು ಎಕ್ಸ್ಟ್ರಾ ಇನ್ಸ್ಪಿರೇಷನ್ ಕೊಟ್ಟಿದೆ. ಐ ಥಿಂಕ್ ಆ ಎರಡು ಕಾಂಟ್ರಿಬ್ಯೂಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಓನ್ ಕ್ಯಾರೆಕ್ಟರ್ಸ್ ಏನಿದೆಯಲ್ಲ, ಅದು ದಟ್ ಹ್ಯಾಸ್ ಬ್ರಾಟ್ ಒನ್ ಬ್ಯೂಟಿಫುಲ್ ಪೇರ್. ನನಗೂ ಅಂದರೆ ಈ ಸಾಂಗ್ ಹೆಂಗೆ ಹಿಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು, ಸಿನಿಮಾನೂ ಹಾಗೆ ಹಿಟ್ ಆಗುತ್ತೆ, ಅದ್ರ ಜೊತೆಗೆ ಈ ಪೇರ್ನೂ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದೊಂದು ದೊಡ್ಡ ಕಾನ್ಫಿಡೆನ್ಸ್ ಇದೆ. ಸರ್ ನಾನು ನಿಮ್ಮನ್ನು ಮೀಟ್ ಮಾಡುವಾಗೆಲ್ಲ ನನ್ನ ಪ್ರಕಾರ ಒಂದು 5-5 ವರ್ಷ ಕಡಿಮೆ ಆದಂಗೆ ಕಾಣಿಸ್ತೀರ ಸರ್. ಈಗ ನಾವು ಪ್ರೆಸೆಂಟ್ ನೋಡೋದಕ್ಕೂ ಹಾಡಿನಲ್ಲಿ ನಿಮ್ಮನ್ನು ನೋಡೋದಕ್ಕೂ 100% ಒಂದು 18-19 ವರ್ಷ ಅಂತ ಅನಿಸುತ್ತೆ ನಿಮಗೆ. ಸೊ ಏನು ಸೀಕ್ರೆಟ್ ಸರ್ ಇಷ್ಟು ಚಂದ? ಈ ಹಾಡು ನೋಡಿದ್ಮೇಲೆ 100% ನಿಮ್ಮ ಹಿಂದೆ ಅಮೋರ ಅಂತ ಎಷ್ಟೋ ಹುಡುಗಿರುಗಳು ಸುತ್ತಬಿಡ್ತಾರೆ. ಈಗ ಇನ್ನೂ ತುಂಬ ಜನ ನೋಡೋರಿದ್ದಾರೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್? ಅಲ್ಲ, ಅದ್ರ ಸೀಕ್ರೆಟ್ ಅನ್ನೋದು ಏನೂ ಇಲ್ಲ, ನನಗೂ ವೈಯಕ್ತಿಕವಾಗಿ ನನಗೂ ಗೊತ್ತಿಲ್ಲ. ಬಟ್ ಈ ಸಿನಿಮಾದಲ್ಲಿ ಈ ಸಾಂಗಲ್ಲಿ ಹಂಗೆ ಕಾಣಿಸ್ತಾ ಇದೆ ಅಂತಂದರೆ ಆ ಸಿಚುಯೇಷನ್, ನಾವು ವರ್ಕ್ ಮಾಡೋವಂಥ ಅಟ್ಮಾಸ್ಫಿಯರ್, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ, ನಮ್ಮ ಸುತ್ತಮುತ್ತ ಪ್ಯಾಷನೇಟಾಗಿ ಬರೀ ಸಿನಿಮಾ ಕೆಲಸ ಅಂತ ಕೆಲಸನ ಪ್ರೀತಿಸೋವಂಥ ವ್ಯಕ್ತಿಗಳು, ಎಲ್ಲೂ ಕೂಡ ಏನಂತಾರೆ ವೇವ್ ಲೆಂತ್ ಆಗಲಿ ಫ್ರೀಕ್ವೆನ್ಸಿ ಆಗಲಿ ಮಿಸ್ ಮ್ಯಾಚೇ ಆಗೋಲ್ಲ. ಎಲ್ಲರದ್ದು ಒಂದೇ ಉದ್ದೇಶ, ಒಂದೇ ಧ್ಯೇಯ ಇರಬೇಕಾದ್ರೆ ಆ ಖುಷಿ ಅನ್ನೋದು ಕಾಣಿಸುತ್ತೆ. ಅಟ್ಮಾಸ್ಫಿಯರೆಲ್ಲ ಲೈವ್ಲಿನೆಸ್, ಆ ಎನರ್ಜಿ ಅಂದರೆ ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ಸೊ ಆ ವೇವ್ ಲೆಂತ್, ಆ ಫ್ರೀಕ್ವೆನ್ಸಿನೇ ಅದು ಹಂಗೆ ಅಷ್ಟು ಖುಷಿಯಾಗಿರೋದಕ್ಕೆ ಕಾರಣ, ಖುಷಿಯಾಗಿರೋದಕ್ಕೆ ಹಂಗೆ ಕಾಣಿಸ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಅದಕ್ಕೆ ಎಕ್ಸ್ಟ್ರಾ ಸ್ಪೆಷಲ್ ಸೀಕ್ರೆಟ್ಸ್ಗಳು ಏನೂ ಇಲ್ಲ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾವು ಟ್ರಾವೆಲ್ ಮಾಡಿದ್ದು ಟೈಮಿಂದ ಹಿಡಿದು ಅದಕ್ಕೂ ಮುಂಚೆ ನಾವು ರಿಹರ್ಸಲ್ಸ್ ಮಾಡಿದ್ದೀವಿ, ವರ್ಕ್ಶಾಪ್ ಮುರಳಿ ಮಾಸ್ಟರ್ದು ಡ್ಯಾನ್ಸ್ ಕ್ಲಾಸಲ್ಲಿ. ಐ ಥಿಂಕ್ ಆಲ್ಮೋಸ್ಟ್ ಒಂದು 4-5 ಡೇಸ್ ನಾವು ರಿಹರ್ಸಲ್ಸ್ ಮಾಡಿದ್ದೀವಿ. ರಿಹರ್ಸಲ್ಸಲ್ಲೇ ಅಂದರೆ ನಮ್ಗೆ ಡೈಜೆಸ್ಟ್ ಆಗಿಬಿಟ್ಟಿತ್ತು ಸಾಂಗ್ ಏನೇನು ಮಾಡ್ತೀವಿ ಅಂತ. ಆಮೇಲೆ ಅದ್ರದ್ದು ಬೆಸ್ಟ್ ಪಾರ್ಟ್ ಏನಾಗುತ್ತೆ ಅಂದರೆ ಶೂಟಿಂಗ್ ಸೆಟ್ಟಲ್ಲಿ ಟೈಮ್ ವೇಸ್ಟ್ ಆಗೋಲ್ಲ.
ಎಕ್ಸ್ಟ್ರಾ ಕ್ರಿಯೇಟಿವಿಟಿಗೆ ಸ್ಪೇಸ್ ಕೊಡುತ್ತೆ ಟೆಕ್ನಿಷಿಯನ್ಸಿಗೆ. ಆ್ಯಂಡ್ ಲೊಕೇಶನ್ ತುಂಬ ಅದ್ಭುತವಾಗಿತ್ತು. ಪ್ರೊಡ್ಯೂಸರ್ ಎಸ್ಪೆಷಲಿ ನಾವು ಕೇಳಿದ್ದು ಎಲ್ಲನೂ ಪ್ರೊವೈಡ್ ಮಾಡಿದರು, ಅಷ್ಟು ರಿಚ್ ಆಗಿ ಬ್ಯಾಕ್ಗ್ರೌಂಡ್, ಡ್ಯಾನ್ಸರ್ಸ್, ಕಾಸ್ಟ್ಯೂಮ್ಸ್, ಸ್ಟೇ ಎಲ್ಲನೂ ತುಂಬ ಅನುಕೂಲವಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದು. ಆ್ಯಂಡ್ ಎಲ್ಲರೂ ಕೂಡ ಅಂದರೆ ಬೆಸ್ಟ್ ಆಫ್ ದಿ ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ಟಿದ್ವಿ ಅಷ್ಟೊತ್ತಿಗೆ ಎಲ್ಲರೂ. ಸೊ ಇಟ್ ವಾಸ್ ಅ ಗ್ರೇಟ್ ಫನ್. ಸರ್, ಈ ಸಿನಿಮಾನ ನೀವು ಸದ್ದಿಲ್ದಂಗೆ ಶುರು ಮಾಡಿರುವಂಥದ್ದು. ಹಾಡು ರಿಲೀಸ್ ಆಗ್ತಾ ಇದೆ ಅಂದಾಗ ನಮಗೆ ಗೊತ್ತಾಗೋದು ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ಪ್ರೊಡ್ಯೂಸರ್ ಕಣ್ಣಲ್ಲೂ ಒಂದು ಹೊಳಪಿದೆ, ಡೈರೆಕ್ಟರ್ ಕಣ್ಣಲ್ಲೂ ಒಂದು ಹೊಳಪಿದೆ, ನಿಮ್ಮ ಕಣ್ಣಲ್ಲೂ ಒಂದು ಹೊಳಪಿದೆ. ಸೊ ನಿಮ್ಮ ಇಡೀ ತಂಡದವ್ರನ್ನ ಯಾರೇ ನೋಡಿದ್ರು ಕೂಡ, ಹೀರೋಯಿನ್ ಕಣ್ಣಲ್ಲೂ ಒಂದು ಹೊಳಪಿದೆ. ಯಾರನ್ನು ನೋಡಿದ್ರು ಕೂಡ ಈ ಸಿನಿಮಾ ಸಕ್ಸಸ್ ಕಾಣುವಂತಹ ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ. ಯಾಕಂದರೆ ಅಷ್ಟು ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಈ ಸಿನಿಮಾನ ನಿಲ್ಲಿಸಬೇಕು, ಜನರಿಗೆ ರೀಚ್ ಮಾಡಬೇಕು ಅಂತ ಈಗಲೇ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್. ಇದ್ರ ಬಗ್ಗೆ ಮಾತಾಡೋದಾದರೆ, ಅಲ್ಲ, ಡೇ ಒನ್ನಿಂದ ವೆರಿ ಫಸ್ಟ್ ಬಿಗಿನಿಂಗ್ ಸಿನಿಮಾ ಕಥೆ ಕೇಳೋಕ್ಕೂ ಮುಂಚೆ ಅಥವಾ ಪ್ರೊಡ್ಯೂಸರ್ ಜೊತೆ ಏನೇ ಒಂದು ವ್ಯವಹಾರದ ಮಾತುಕತೆಗೂ ಮುಂಚೆನೇ ಫಸ್ಟ್ ನಾವು ಉದ್ದೇಶನ ಶೇರ್ ಮಾಡ್ಕೊಂಡಿದ್ದು, ಉದ್ದೇಶ ಮಾತಾಡ್ಕೊಂಡಿದ್ದು. ಈಗ ನನ್ನಿಂದ ನಿಮ್ಗಳಿಗೆ ಒಳ್ಳೇದಾಗಬೇಕು, ನಿಮ್ಮಿಂದ ನನಗೆ ಒಳ್ಳೇದಾಗಬೇಕು, ಅಂದರೆ ಒಬ್ಬರಿಂದ ಒಬ್ಬರಿಗೆ ಕಾಂಟ್ರಿಬ್ಯೂಷನ್ ಆಗಬೇಕು, ಈ ಸಿನಿಮಾ ಆ ಥರದ್ದು ಒಂದು ಪ್ರಾಜೆಕ್ಟ್ ಆಗಬೇಕು ಅಂತ. ನಂದು ಎಷ್ಟೊಂದು ಸಿನಿಮಾಗಳಲ್ಲಿ ಕಹಿ ಎಕ್ಸ್ಪೀರಿಯನ್ಸಸ್ಗಳು ಇದೆ. ಅಂದರೆ ನಾವೇನೋ ಹೇಳೋಕ್ಕೆ ಹೊರಟಿರ್ತೀವಿ, ಅದು ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆ ಇರುತ್ತೆ, ನಾವು ಯಾವ ಉದ್ದೇಶದಿಂದ ಹೇಳ್ತಿರ್ತೀವಿ. ಅಂದರೆ ಈ ಸಿನಿಮಾಗಿದ್ದರೆ ಮುಂದೆ 3 ನಿರ್ಮಾಪಕರು ಆಲ್ರೆಡಿ ಲೈನಪ್ಪಲ್ಲಿ ಕಾಯ್ತಾ ಇರ್ತಾರೆ. ಸೊ ಅದು ಕನ್ಸ್ಟ್ರಕ್ಟಿವ್ ವೇನಲ್ಲಿ ಹೋಗುತ್ತೆ. ಯಾಕೆ ಹೇಳ್ತಾ ಇದ್ದೀವಿ, ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ, ನಾನು ಯಾವುದರಿಂದ ಸೋತಿದ್ದೀನಿ ಅದೆಲ್ಲ ಹೇಳ್ಕೊಳಕ್ಕೆ ಹೋಗಿರ್ತೀವಿ. ಅದು ಅಂದರೆ ಅವ್ರದ್ದು ತಪ್ಪಂತ ಹೇಳಲ್ಲ, ಅದು ವೇವ್ ಲೆಂತ್ ಫ್ರೀಕ್ವೆನ್ಸಿ ಕೆಲವೊಂದು ಸಲ ಅದು ಹೊಂದಾಣಿಕೆ ಆಗಿರಲ್ಲ. ಅವ್ರ ಜಾಗದಲ್ಲಿ ಅವ್ರು ರೈಟ್ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ, ನಮ್ಮ ಜಾಗದಲ್ಲಿ ನಾವು ರೈಟ್ ಇದ್ದೀವಿ ಅನ್ನಿಸ್ತಾ ಇರುತ್ತೆ. ಯಾರ್ದು ತಪ್ಪಲ್ಲ, ಬಟ್ ಬಹಳ ಅಪರೂಪಕ್ಕೆ ಈ ಥರದ್ದು ಒಂದು ಸಂಗತಿ ಸೇರಿಕೊಳ್ಳೋದು. ಸೊ ಡೇ ಒನ್ನಿಂದ ಅಂದರೆ ನಾವೆಲ್ಲರೂ ಮುಂಚೆಯಿಂದನೂ ಪರಿಚಯ ಇರೋದು. ಈ ನಮ್ಮ ಡೈರೆಕ್ಟರ್ ಶಿವ ಅವರು ನನಗೇನು ನಿನ್ನೆ ಮೊನ್ನೆ ಅಲ್ಲ, ಎಷ್ಟೋ ವರ್ಷಗಳಿಂದ ಪರಿಚಯ. ಸೇಮ್ ಪ್ರೊಡ್ಯೂಸರ್ ಹರೀಶ್ ಅವರು ಕೂಡ ಎಷ್ಟೋ ವರ್ಷದಿಂದ ಪರಿಚಯ. ಸೊ ನಾವೆಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ದೀವಿ ಅಂತಂದಾಗ ಉದ್ದೇಶ ಒಂದಾಗಿರಬೇಕು ಅಂತ ನಾವು ಅವತ್ತು ಒಗ್ಗಟ್ಟಿಂದ ನಿಂತಿದ್ದು. ಸೊ ಆ ಒಗ್ಗಟ್ಟು, ಆ ಉದ್ದೇಶ ಏನಿತ್ತಲ್ಲ ಸ್ಟಿಲ್ ಕ್ಯಾರಿ ಆಗ್ತಾಯಿದೆ. ಆ್ಯಂಡ್ ನಾವು ಸಿನಿಮಾ ಮುಂಚೆನೇ ಅನೌನ್ಸ್ ಮಾಡದೇ ಇರೋ ಕಾರಣನೇ ಇದು. ಹಂತವಾಗಿ ಸಿನಿಮಾ ಮಾಡೋಣ, ಕೂತ್ಕೊಳ್ಳೋಣ, ನೋಡೋಣ, ನನಗೇನು ತಪ್ಪು ಅನ್ನಿಸ್ತು ನಾನು ಹೇಳ್ತೀನಿ, ಅಥವಾ ನಾನು ಸರಿ ಇರ್ಬೋದು ತಪ್ಪಿರ್ಬೋದು ನೀವು ಹೇಳಿ, ಐದರ್ ಯು ಕನ್ವಿನ್ಸ್ ಮೀ ಆರ್ ಐ ವಿಲ್ ಕನ್ವಿನ್ಸ್ ಯು. ಎಲ್ಲರೂ ಕನ್ವಿನ್ಸ್ ಆಗಬೇಕು. ನಾವೆಲ್ಲರೂ ಕನ್ವಿನ್ಸ್ ಆದರೆ ಮಾತ್ರ ಆಡಿಯನ್ಸ್ ಕನ್ವಿನ್ಸ್ ಆಗಿ ಸಾಧ್ಯ. ನನಗೆ ಇಷ್ಟ ಆಗಿದೆ, ನಿಮಗೆ ಇಷ್ಟ ಆಗಿಲ್ಲ, ನಿಮಗೆ ಇಷ್ಟ ಆಗಿದೆ, ನನಗೆ ಇಷ್ಟ ಆಗಿಲ್ಲ ಅಂದರೆ ಮಿಕ್ಸ್ಡ್ ರಿಪೋರ್ಟ್ ಬರುತ್ತೆ. ಸೊ ಎಲ್ರಿಗೂ ಇಷ್ಟ ಆಗಬೇಕು. ಸೊ ಫೈನಲ್ ರೆಡಿ ಆದಮೇಲೆ ನಮಗೆ ಸಮಾಧಾನ ಆಗಿದೆಯಾ ಆವಾಗ ಮಾತ್ರ ಅನೌನ್ಸ್ ಮಾಡೋಣ ಇದನ್ನು ಅಂತ ನಮ್ಮ ಉದ್ದೇಶ ಇತ್ತು. ಸೊ ಎಲ್ಲ ಆ ಒಗ್ಗಟ್ಟಿನಂತಲೇ ಮಾತಿನ ಪ್ರಕಾರನೇ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಅಷ್ಟು ಖುಷಿಯಾಗಿದೆ. ಅಜಯ್ ಸರ್, ಐ ಲವ್ ಯು ಅನ್ನೋಗಿಂತ ಅಮೋರ ಅನ್ನೋದು ಚೆನ್ನಾಗಿದೆಯಾ ಅಂತ? ಒಟ್ಟಿನಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರೋ ಎಕ್ಸ್ಪ್ರೆಸ್ ಮಾಡು. ನಿಜವಾದ ಪ್ರೀತಿ ಇದ್ದರೆ ಎಕ್ಸ್ಪ್ರೆಸ್ ಮಾಡಬೇಕಷ್ಟೇ, ಅದೆಲ್ಲ ನೆಪಗಳಷ್ಟೇ. ಯೂಶಲಿ ಹುಡುಗಿಯರು ಒಂದೊಂದು ರೀತಿ ತನ್ನ ಅವಳಿಗೆ ಪ್ರೀತಿಸೋವಂಥ ಹುಡುಗ ಬೇರೆ ಬೇರೆ ರೀತಿಯಲ್ಲಿ ಅವಳಿಗೆ ಇಂಪ್ರೆಸ್ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಹುಡುಗಿಗೆ ಇರುತ್ತೆ. ಸೊ ಒಂದಿನ ಐ ಲವ್ ಯು ಹೇಳಿ, ಒಂದಿನ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಕನ್ನಡದಲ್ಲಿ ಹೇಳಿ, ಒಂದಿನ ಅಮೋರ ಅಂತ ಹೇಳಿ, ಎಲ್ಲನೂ ಚಂದ. ಒಟ್ಟಿನಲ್ಲಿ ಪ್ರೀತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ನೆಪ ಅಷ್ಟೇ ಇದು. ಬಹಳ ದಿನಗಳ ನಂತರ ಒಂದು ಅದ್ಭುತ ಸಾಂಗ್ ರಿಲೀಸ್ ಆಗಿರುವಂಥದ್ದು. ಸೊ ಮಜಾ ಅನಿಸುತ್ತೆ, ಕೇಳೋದಕ್ಕೂ ಮಜಾ ಅನಿಸುತ್ತೆ. ಕಾಲುಗಳು ಕೂಡ ಗೊತ್ತಿಲ್ಲದೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ 100% ಪಾರ್ಟ್ನರ್ ಸಿನಿಮಾ ಎಲ್ಲರ ಮನಸ್ಸು ಗೆಲ್ಲುತ್ತೆ. ಅತಿ ಶೀಘ್ರದಲ್ಲಿ ರಿಲೀಸ್ ಕೂಡ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಕೆಲಸಗಳು ಆಗ್ತಿದೆ ಅನ್ನೋದು ಸಿಕ್ಕಿರುವಂಥ ಮಾಹಿತಿ. ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂತಹ ಅಭಿಮಾನಿಗಳಿಗೆ ಆ್ಯಂಡ್ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ನಿಮ್ಮ ಮಾತು. ನಾನು ಅಂದರೆ ಮನಸಾರೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಹೈ ಟೈಮ್ ನಾವು ಆಡಿಯನ್ಸ್ಗಳಿಗೆ ಫೂಲ್ ಮಾಡೋವಂಥದ್ದು, ಸುಳ್ಳು ಹೇಳೋವಂಥದ್ದು ನಿಲ್ಲಿಸ್ಬಿಡ್ಬೇಕು. ಬಿಕಾಸ್ ನಮಗಿಂತ 100 ಟೈಮ್ಸ್ ಜಾಸ್ತಿ ಬುದ್ಧಿವಂತರಿದ್ದಾರೆ ಇವತ್ತು ಆಡಿಯನ್ಸ್, ಇವತ್ತಿನ ಜನ್ರೇಷನ್. ಥಿಯೇಟ್ರಿಗೆ ಬರಬೇಕು ಅಂತಂದರೆ 100 ಸಲ ಯೋಚನೆ ಮಾಡ್ತಾರೆ, ಯಾಕೆ ಬರಬೇಕು, ಅದು ವರ್ತಾ ಅಂತ. ಈಗ ನಾವು ಒಂದು ಬಟ್ಟೆ ತೊಗೊಳಕ್ಕೆ ಹೋದಾಗ ಒಂದು ಚಿಕ್ಕ ಮಗುಗೆ ಬಲೂನ್ ಕೊಡಿಸ್ಬೇಕಾದ್ರೆ ಅದು ಅಷ್ಟು ಬಲೂನ್ಗಳಲ್ಲಿ ಆಯ್ಕೆ ಮಾಡ್ಕೊಳ್ಳುತ್ತೆ. ಸೊ ಒಂದು ಸಿನಿಮಾನ ಅಷ್ಟು ಜನನ ಒಟ್ಟಿಗೆ ಕರ್ಕೊಂಬಂದು ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಯೋಚನೆ ಮಾಡೋದು ತಪ್ಪೇ ಅಲ್ಲ ಅವ್ರದ್ದು. ಯೋಚನೆ ಮಾಡಬೇಕಾಗಿರೋದು ನಾವು. ಸುಮ್ಮನೆ ನಾನು ಯಾವುದೋ ಒಂದು ಸಿನಿಮಾ ಕೂತ್ಕೊಂಡು ಫೇಕ್ ಪಬ್ಲಿಸಿಟಿ ಮಾಡೋದಕ್ಕೆ, ಸುಮ್ಮನೆ ಸುಳ್ಳು ಹೇಳೋದಕ್ಕೆ ನಾನು ರೆಡಿ ಇಲ್ಲ. ಸಿನಿಮಾ ಎಷ್ಟು ದೊಡ್ಡ ಹಿಟ್ ಆಗುತ್ತೆ, ಹಿಟ್ ಆಗಲ್ಲ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳಬೇಕಾದ್ರೆ ನಾನು ನಿಷ್ಠಾವಂತನಾಗಿ, ಶ್ರದ್ಧೆಯಿಂದ, ಪ್ರಾಮಾಣಿಕವಾಗಿ ನನಗೆ ಇಷ್ಟ ಆಗಿದೆ ಅಂದರೆ ಮಾತ್ರ ನಾನು ಇವತ್ತು ಆಡಿಯನ್ಸಿಗೆ ಹೇಳಬೇಕು. ಸೊ ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಸ್ಥಿತಿನಲ್ಲಿ ಭಾಳ ಗಟ್ಟಿಯಾಗಿ ನಾನು ಕೂತ್ಕೊಂಡಿದ್ದೀನಿ ಇವತ್ತು.
ನಿಮ್ಮ ಮುಂದೆ ಬಂದು ಮೈಕ್ ಮುಂದೆ ಒಂದು ಕ್ಯಾಮ್ರಾ ಮುಂದೆ ನಾನು ಆಡಿಯನ್ಸಿಗೆ ಅಡ್ರೆಸ್ ಮಾಡಿ ನನ್ನ ಸಿನಿಮಾ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಮೊದಲು ನನಗೆ ಸಮಾಧಾನ ಇದ್ದರೆ ಮಾತ್ರ. ಸೊ ಆ ಸಮಾಧಾನ ಇದ್ದದಕ್ಕೆ ಬಂದು ಕೂತ್ಕೊಂಡು ಹೇಳ್ತಾ ಇದ್ದೀನಿ. ನನಗೆ ಸಿನಿಮಾ ತುಂಬ ಖುಷಿ ಕೊಟ್ಟಿದೆ, ತುಂಬ ಕಾನ್ಫಿಡೆನ್ಸ್ ಇದೆ, ಇದು ಎಲ್ಲರೂ ಮೆಚ್ತಾರೆ. ಎಷ್ಟು ಮಟ್ಟಿಗೆ ಏನು ನನಗೆ ಗೊತ್ತಿಲ್ಲ, ಹಣೆ ಬರ ಅದು. ಬಟ್ ಎಲ್ರಿಗೂ ಇಷ್ಟಪಡೋಂಥ ಒಂದು ಸಿನಿಮಾ ಎಲ್ಲರೂ ಸೇರಿ ಮಾಡಿದ್ದೀವಿ ಅನ್ನೋದು 100% ಕಾನ್ಫಿಡೆನ್ಸ್ ಇದೆ, ಅದು ಹಾಗೆ ಆಗುತ್ತೆ. ಪಾರ್ಟ್ನರ್ ಅಂದರೆ ನಿಮ್ಮ ಪ್ರಕಾರ, ಲವ್ ಅಂದರೆ ನಿಮ್ಮ ಪ್ರಕಾರ? ಪಾರ್ಟ್ನರ್ ಅಂದರೆ ನನ್ನ ಪ್ರಕಾರ ಏನು ಸರ್? ಪಾರ್ಟ್ನರ್ ಅಂದರೆ ನನ್ನ ಪ್ರಕಾರ ಟುಗೆದರ್ ಫಾರ್ ಎವರ್. ಸೂಪರ್. ಲವ್? ಲವ್ ಅಂದರೆ ಪಾರ್ಟ್ನರ್. ಪಾರ್ಟ್ನರ್. ಲವ್ ಅಂದರೆ ಪಾರ್ಟ್ನರ್ ಅಂದರೆ ಟುಗೆದರ್ ಫಾರ್ ಎವರ್. ಸೂಪರ್ ಸರ್. 100% ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ಸು ತಂದುಕೊಡುತ್ತೆ ಈ ಸಿನಿಮಾ ಅನ್ನೋ ಹೋಪ್ ಖಂಡಿತವಾಗೂ ನಮಗೆ ಇದೆ. ಸಾಂಗು ಟ್ರೆಂಡಿಂಗ್ನಲ್ಲಿದೆ. ಇದೇ ರೀತಿ ನಿಮ್ಮ ಮುಂದೆ ಬರುವಂಥ ಟ್ರೇಲರ್ ಆಗಿರ್ಬೋದು ಅಥವಾ ನೀವೇನೇನು ಕೊಡ್ತೀರೋ ಅದೆಲ್ಲವೂ ಕೂಡ ಸೂಪರ್ ಡೂಪರ್ ಸಕ್ಸಸ್ ಕಾಣಿ ಅದು ದೊಡ್ಡ ಮಟ್ಟದಲ್ಲಿ ಇನ್ವಿಟೇಷನ್ ಆಗಿ ಬದಲಾಗಿ ಜನ ಎಲ್ಲ ಥಿಯೇಟ್ರಿಗೆ ಓಡೋಡಿ ಬರುವ ರೀತಿ ಆಗಲಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ವೀಕ್ಷಕರೇ, ಇದು ಅಜಯ್ ರಾವ್ ಸರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.